ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತ ವ್ಲಾಗ್ಸ್. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 9:30 ಆಗಿದೆ. ಹಾಗೆ ಇವತ್ತು ಮನೆ ಅಂತೂ ಏನೇನು ಕೆಲಸನೂ ಆಗಿಲ್ಲ. ಹೇಗಿದೆ ಮನೆ ಅಂದರೆ ನೋಡಬೇಕು ನೀವು. ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ದಿತ್ತು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಮನೆಯೆಲ್ಲ ಒರೆಸ್ಬೇಕು, ಕಬಾಬ್ ಎಲ್ಲ ಮಾಡಿದ್ದಿತ್ತು. ಸೊ ಹಾಗಾಗಿ ಇನ್ನು ನನ್ನ ಮಗಳಂತೂ ಮ್ಯಾಟ್ ಎಲ್ಲ ಗಲೀಜು ಮಾಡಿಕ್ಕಿದ್ದಾಳೆ. ಸೊ ಅದನ್ನ ಇವಾಗ ವ್ಯಾಕ್ಯೂಮ್ ಮಾಡಬೇಕು. ಹೇಗೆಲ್ಲ ಚೆಲ್ಬಿಟ್ಟು ಮಾಡಿದ್ದಾಳೆ ಅಂತ ಅಂದರೆ ದೇವ. ನೋಡಿ, ನಾನು ಮಾತಾಡ್ತಾ ಇದ್ರೆ ಇಲ್ಲ ಅವಳು ಏನು ಮಾಡ್ತಾಳೆ. ಕಾಯಿ ಕರತ್ರನ ಕಾಯಿ ಕರತ್ರನ ನೋಡಿ, ಇಲ್ಲಿ ಪಾಟ್ ಇಲ್ಲಿ ಇಕ್ಕಿದ್ರೆ ಸಂಧಿಯಿಂದ ಕೈ ಹಾಕಿ ಮಣ್ಣೆಲ್ಲ ಹೇಳ್ಕೊಂಡು ಒದೆ ಚಿನ್ನಿ. ಎಷ್ಟು ಕೆಲಸ ಕೊಡ್ತಾಳೆ ನೋಡಿ, ಇಲ್ಲೆಲ್ಲ ಮಣ್ಣು ಹಾಕ್ಕೊಂಡು ಹೋಗ್ತಾರೆ. ಬ್ರೂನೋ ಸಂಗ್ ಬಂದು ಸೋಡ್ತಾವ ದಡಿವ ಬ್ರೂನೋ ಸಂಗ. ಏಯ್, ಅವನಿಗೆ ಯಾಕೆ ಹಾಕ್ತೀಯ ಮಣ್ಣು? ಸೋಡು ಒದೆ. ಕ್ಲೀನ್ ಕರು ಮತ್ತೆ. ಇನ್ನು ನೋಡಿ ಈ ಮ್ಯಾಟ್ ಕತೆ ಹೇಗಾಗಿದೆ. ನೆನೆ ಸಕ್ಕರೆ ಆಮೇಲೆ ಈ ಹೆಸರು ಬೇಳೆ ಎಲ್ಲ ಚೆಲ್ಲಿಕ್ಬಿಟ್ಟಿದ್ದಾಳೆ. ಇವೆಲ್ಲ ಅಷ್ಟು ಕ್ಲೀನ್ ಆಗಲ್ಲ ಗುಡಿಸಿದ್ರೆ. ಹಾಗಾಗಿ ವ್ಯಾಕ್ಯೂಮ್ ತೊಗೊಂಡಿದ್ದೀನಿ, ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡೋಣ ಅಂತ. ನೋಡಿ ಎಲ್ಲ ಹೇಗೆ ಅಂಡಿದ್ದಾಳೆ, ಎಲ್ಲ ಬಿಸಾಕ್ಕೊಂಡು. ಅಂದರೆ ನನ್ನ ಮಗಳು ತುಂಬ ಗಲೀಜಿದ್ರೆ ಗಲೀಜವಳು. ಏನಾದರೂ ಎತ್ತಿ ಬಿಸಾಕ್ತಾನೆ ಇರಬೇಕು, ತಂದು ಹಾಕ್ತಾ ಇರ್ತಾಳೆ. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿಸಿದ್ದೆ ಅವಳಿಗೆ. ನಾವೆಲ್ಲ ನೆನೆದೇ ಬಿರಿಯಾನಿ ಇತ್ತು ನೈಟ್ದೆ. ಸೊ ಹಾಗಾಗಿ ಸ್ವಲ್ಪ ಬಿರಿಯಾನಿನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೇ ತಿನ್ಕೊತೀವಿ. ಇನ್ನು ಆಮೇಲೆ ಏನಾದರೂ ಅವಳಿಗೆ ಮಾಡಿ ತಿನ್ಸೋದು. ಇನ್ನೀಗಲೇ ತಿನ್ನಲ್ಲ ಅವಳು, ಹಾಲೆಲ್ಲ ಕುಡ್ದಿದ್ದಾಳೆ, ಮೊಟ್ಟೆ ತಿಂದಿದ್ದಾಳೆ. ಸೊ ಹಾಗಾಗಿ ಆಮೇಲೆ ಏನಾದರೂ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡು ಅದಕ್ಕೆ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದರೆ ಈ ಕತೆ ಮಾಡಿಕ್ಕಿದ್ದಾಳೆ ನನ್ನ ಮಗಳು. ಕ್ಲೀನು ಮಾಡಿಸ್ಕೊತಿಲ್ಲ, ವ್ಯಾಕ್ಯೂಮ್ ಆನ್ ಮಾಡಿದ್ರೆ ಎದುರ್ಕೊಂತಾವಳವಳು ಏನೋ ಸೌಂಡು ಅಂತ ಅಂದ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗ್ನ ಸಹ ಶುರು ಮಾಡಿಕೊಂಡೆ. ಯಾಕಂದರೆ ಮಾರ್ನಿಂಗ್ ಒಂದು ಸತಿ ಇಂಟ್ರೋ ತೊಗೊಂಡು ವ್ಲಾಗ್ನ ಶುರು ಮಾಡ್ಕೊಂಡ್ಬಿಟ್ರೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ. ನೆನ್ನೆ ಅಂತೂ ವ್ಲಾಗ್ನೇ ಮಾಡಿಲ್ಲ ನಾನು. ಹಾಗಾಗಿ ಬರೀ ಕೆಲಸ ಮಾಡಿಕೊಂಡೇ ಇರೋದಾಗೋಗುತ್ತೆ. ಇವತ್ತಂತೂ ತುಂಬ ಕೆಲಸ ಇದೆ. ನಾನು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು, ಡ್ರೆಸ್ಸಿಂಗ್ ಟೇಬಲಲ್ಲೆಲ್ಲ ಅರೇಂಜ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಮೊನ್ನೆ ಮದುವೆಗೆ ಹೋಗಿದ್ದಿದ್ದೆಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ಆ ಬಾಕ್ಸಲ್ಲೇ ಇದೆ, ಇನ್ನೂ ಎತ್ತು ಇಕ್ಕಿಲ್ಲ ನಾನು. ಅದರಲ್ಲೇ ಯೂಸ್ ಮಾಡು ಹಾಗೆ ಹಾಕು ಆಗೋಗಿದೆ. ಸೊ ಹಾಗಾಗಿ ಫಸ್ಟು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಡ್ರೆಸ್ಸಿಂಗ್ ಟೇಬಲಿಗೆ ಬರೋಣ. ಡ್ರೆಸ್ಸಿಂಗ್ ಟೇಬಲ್ ನನ್ನ ಮಗಳು ಮಲಗಿದ್ದಾಗ ಮಾಡ್ಕೊಳ್ಳೋಣ. ಒಟ್ಟಿನಲ್ಲಿ ಫಸ್ಟು ಡ್ರೆಸ್ಸಿಂಗ್ ಟೇಬಲ್ ಇವಳು ಇದ್ದಾಗಂತೂ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಎಳ್ದು ಹಾಕ್ಬಿಡ್ತಾಳೆ. ಇನ್ನೆಲ್ಲ ತೊಗೊಂಡು ಅವಳು ಲಿಪ್ಸ್ಟಿಕ್ ಎಲ್ಲ ಎತ್ತಿ ಕಲರೆಲ್ಲ ಮಾಡ್ಕೊಬಿಡ್ತಾಳೆ. ಸೊ ಹಾಗಾಗಿ ಅವಳು ಮಲಗಿದ ಮೇಲೆ ಡ್ರೆಸ್ಸಿಂಗ್ ಟೇಬಲ್ನ ಮಾಡ್ಕೊತೀನಿ. ಫಸ್ಟು ನೋಡ್ಕೊಂಡು ಯಾವುದಾಗುತ್ತೋ ಅದು ಮಾಡ್ಕೊತೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅವಳನ್ನು ಸಹ ಸೋಫಾ ಮೇಲೆ ಕೂರಿಸ್ಬಿಟ್ಟು ನಾನು ವ್ಯಾಕ್ಯೂಮ್ ಕ್ಲೀನರಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮ್ಯಾಟ್ನೆಲ್ಲ. ಇನ್ನು ಈ ಮ್ಯಾಟ್ ಅಂತೂ ಎಷ್ಟು ಗಲೀಜು ಮಾಡಿದ್ಲು ನಮ್ಮ ಪಾಪು. ಅಂದರೆ ಏನನ್ನು ತಿನ್ನೋಕೆ ಕೊಟ್ಟಿದ್ದೆಲ್ಲ ಚೆಲ್ತಲ್ಲ, ಅದೆಲ್ಲ ಅದಕ್ಕೆ ಮೆತ್ಕೊಂಬಿಟ್ಟಿರುತ್ತೆ. ಸೊ ಅದು ಗುಡಿಸಿದ್ರೂ ಸಹ ಹೋಗಲ್ಲ. ಹಾಗಾಗಿ ವ್ಯಾಕ್ಯೂಮೇ ಮಾಡ್ಕೋಬೇಕಾಗಿತ್ತು. ಇನ್ನು ಹಾಗೆ ನನ್ನ ಮಗಳು ಎದ್ರುಕೊಳ್ತಾ ಇದ್ಲಲ್ಲ, ಸೊ ನನಗಿನ್ನೂ ಸ್ವಲ್ಪ ಬೇಗ ಆಗುತ್ತೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವಳನ್ನ ಎದುರಿಸ್ಕೊಂಡು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ನಾನು ಕೂರಿಸ್ಬಿಟ್ಟೆ ಮೇಲುಗಡೆ, ವಿಡಿಯೋ ಮಾಡ್ಕೊಂಡು ಹಾಗೇ ಕ್ಲೀನ್ ಸಹ ಮಾಡಿಕೊಂಡೆ. ಇಲ್ಲಿ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಹೂ ಅಂತ ಇದ್ದಾಳೆ. ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ವೀಡಿಯೋನ ಸಹ ಕಂಟಿನ್ಯೂ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ನೆಕ್ಸ್ಟ್ ಡೇಯಿಂದ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ವಾಟ್ಸ್ ಯುವರ್ ಪ್ರಾಬ್ಲಮ್?
ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ವೀಡಿಯೋನ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಸಾರಿ. ಸೊ ನಿನ್ನೆ ವ್ಲಾಗ್ನ ಇವತ್ತು ಸಹ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತು ಕೆಲಸ ಎಲ್ಲ ಮುಗಿದಿದೆ. ಇನ್ನು ಪೂಜೆ ಮಾಡಬೇಕು, ಇನ್ನು ಸ್ನಾನ ಮಾಡಬೇಕು. ನಮ್ಮ ಪಾಪು ಮಲಗಿದ್ದಾಳೆ, ಬೆಳಗ್ಗೆ ಬೇಗ ಎದ್ಬಿಟ್ಲು ನನ್ನ ಜೊತೆನೇ. ಸೊ ಹಾಗೆ ಟಿ ವಿ ನೋಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಅವಳನ್ನೂ ಸಹ ಎದ್ದ ಮೇಲೆ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ನಾನು ಹೋಗಿ ರೆಡಿ ಆಗಬೇಕು. ಪೂಜೆ ಸಹ ಮಾಡಬೇಕು. ಟೈಮ್ ಬಂದು ಇವಾಗ 10:30 ಆಗಿದೆ. ಹಾಗೆ ಇವತ್ತು ಬಂದು ನಮ್ಮ ಸಂತು ಅಂದರೆ ನಮ್ಮ ಯಜಮಾನ್ರು ಬರ್ತಡೇ, ನಮ್ಮ ಹಸ್ಬೆಂಡ್ ಬರ್ತಡೇ. ಹಾಗೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೆಲೆಬ್ರೇಷನ್ ಎಲ್ಲ ಏನಿಲ್ಲ, ಅವ್ರಿಗೆ ಅವೆಲ್ಲ ಎಂಥ ಇಷ್ಟನೂ ಆಗಲ್ಲ. ಸುಮ್ಮನೆ ಏನೂ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತಾರೆ, ಏನನ್ನ ತೊಂದರೆ ಮಾಡಿದ್ರೆ. ಹಾಗೆ ಸೆಲೆಬ್ರೇಷನ್ ಎಲ್ಲ ಏನೂ ಇಲ್ಲ. ಹಾಗೆ ಆಫೀಸಿಂದ ಬಂದಮೇಲೆ ಎಲ್ಲಾದರೂ ಹೊರಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೋಗುತ್ತೆ. ಮಳೆ ಬಂದರೆ ಅದು ಕ್ಯಾನ್ಸಲ್ ಆಗುತ್ತೆ. ಮನೇಲಿ ಸುಮ್ಮನೆ ಒಂದು ಚಿಕ್ಕ ಕೇಕ್ ತಂದು ನಮ್ಮ ಖುಷಿಗೆ ಕಟ್ ಮಾಡಬೇಕು ಅಷ್ಟೇ. ಹಾಗೆ ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಇನ್ನೂ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಏನು ಮಾಡೋದು ಏನು ಅಂತ. ನಾನು ಕಾಫಿಗಿಟ್ಟಿದ್ದೆ, ಗುರುವಾರ ಅಲ್ಲ, ನಾನು ಇವತ್ತು ಉಪವಾಸ. ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿಗೆ ಇಕ್ಕಿದ್ದೆ. ಕೆಲಸ ಮುಗೀತು. ಇವಾಗ ಬೇಗ ಪೂಜೆ ಮಾಡಬೇಕಲ್ಲ. ಸೊ ಹಾಗಾಗಿ ನಮ್ಮ ಪಾಪು ಎದ್ದಿದ ತಕ್ಷಣ ಎದ್ದೇಳ್ತಾಳೆ. ಇನ್ನೇನು 1 hour ಆಯಿತು ಮಲಗಿಯೋದು. ಇನ್ನೇನು ಎದ್ದೇಳ್ತಾಳೆ. ಅವಳು ಎದ್ದ ಮೇಲೆ ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಬೇಕು. ಅದು ಕೆಳಗಡೆ ಮನೆ ಅಜ್ಜಿನ ಕರಿಬೇಕು ಸ್ನಾನಕ್ಕೆ ಹೋಗೋಕ್ಕೆ. ಅವಳು ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗೆ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಮ್ಮ ಪಾಪು ಇವಾಗ ಎದ್ದಿದ್ದಾಳೆ ಮಲಗಿ. ಇನ್ನು ಮೈಮಾ ಮುರಿತಾ ಇದ್ದಾಳೆ ಮೈನ. ಅಣ್ಣ ಸ್ಕೂಲ್ ಓ ಅಂತ ಹೋಯ್ತೆ. ನೋ ಅಣ್ಣ ಕುಟ್ಟಪ್ಪ. ಅಣ್ಣ ಎಲ್ಲಿ ಚಿನ್ನೆ? ಅಣ್ಣ ಎಲ್ಲಿ? ಸ್ಕೂಲ್ ತೂ ಬೋಲ. ಅಣ್ಣ ಕುಟ್ಟ ಸ್ಕೂಲ್ ಮನೆ. ಅಣ್ಣ ಪಪ್ಪ ಕುಟ್ಟ. ಪಪ್ಪ ಆಫೀಸ್ ಬೋಲ್. ಪಪ್ಪ ಆಫೀಸ್. ನೋಡಿ ಹೇಗೆ ಮಾಡಿದಾಳೆ. ಆಟ ಸಾಮಾನೆಲ್ಲ ಎತ್ಕೊಂಬಂದ ಹಾಕಿ ಇವೆಲ್ಲ ಕ್ಲೀನ್ ಮಾಡೋ ಅಷ್ಟಕ್ಕೆ ಈ ಟಬ್ಬಲ್ಲಿ ಹಾಕಿಕ್ಕಿದ್ದೆ ಆಟ ಸಾಮಾನೆಲ್ಲ. ಯಾರು ಪದೇ ಬ್ಯಾಗು ಅದು ಇದು ಅಂದ್ಬಿಟ್ಟು ಈ ಟಬ್ಬಲ್ಲಿ ಹಾಕಿಕ್ಕಿದ್ದೆ. ಎಲ್ಲ ಎತ್ಕೊಂಬಂದು ಚಲಿದಾಳೆ. ಸದ್ಯಕ್ಕೆ ಇಲ್ಲೂ ಚಲಿದಾಳೆ ನೋಡಿ. ಎಲ್ಲ ಇನ್ನೂ ಒಂದು ಟಬ್ಬಲ್ಲಿ ಇರೋದು ಕಾಣಿಸಿಲ್ಲ. ಅದು ಕಾಣಿಸಿದ್ರೆ ಅಷ್ಟೇ. ಅದರಲ್ಲೇ ತುಂಬ ಇದ್ದಿದ್ದು ಆಟ ಸಾಮಾನು. ಇದರಲ್ಲಿ ಸ್ವಲ್ಪ ಇತ್ತು ಅಷ್ಟೇ. ವೆಲ್ಕಮ್ ಬ್ಯಾಕ್ ಗೈಸ್. ಈಗ ಟೈಮ್ ಬಂದು 3 o'clock ಆಗಿದೆ. ಇವಾಗ ನಾನು ನಮ್ಮ ಪಾಪುಗೆಲ್ಲ ಊಟ ಮಾಡಿಸಿ ಸ್ನಾನ ಮಾಡ್ಕೊಬಂದು ನಮ್ಮ ಪಾಪು ಊಟ ಮಾಡಿಸಿ ಅವಳಿಗೂ ಎಲ್ಲ ರೆಡಿ ಮಾಡಿ ಈಗ ನಾನು ಊಟ ಮಾಡಬೇಕು. ಹಾಗೆ ಇನ್ನು ಮಾರ್ನಿಂಗ್ ಬೇರೆ ಉಪವಾಸ ಇದ್ನಲ್ಲ, ಪೂಜೆ ಸಹ ಮಾಡೋಕ್ಕಾಗಿಲ್ಲ. ಇವತ್ತು ಲೇಟಾಗೋಯಿತು. ಇವಳಂತೂ ಅಳ್ತಾ ಇದ್ಲು. ನನಗೇನು ಕೆಲಸನೂ ಮಾಡಿಸ್ಕೊಡ್ದೆ. ಗುಡಿಸಿ ಒರೆಸಿದ್ದೆ. ನೋಡಿ ಎಷ್ಟು ತೀಟೆ ಮಾಡ್ತಾಳೆ. ಏಯ್ ಕಾರ್ ತೊಗೊಂಡ
ಇವಳು ಈ ಥರ ಆಟ ಆಡ್ತಿರ್ಬೇಕು, ನಾನು ಇವಳು ಮುಂದೆ ಕುಂತಿರಬೇಕು ಅಷ್ಟೇ, ಇನ್ನೇನು ಬೇಡ ನಮ್ಮ ಮೇಡಮ್ಗೆ. ಸೊ ನನಗಂತೂ ಹೊಟ್ಟೆ ಹಸಿತಿದೆ. ಇವಾಗ ಹೋಗಿ ಊಟ ಬಡಿಸ್ಕೊಂಡು ಊಟ ಮಾಡೋಣ. ಬನ್ನಿ, ಊಟ ಆದಮೇಲೆ ಸಿಗ್ತೀನಿ. ಇನ್ನು ನಾನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಪಗೂ ಸಹ ಮಲಗಿಸ್ದೆ. ಅಷ್ಟೊತ್ತಿಗೆ ನನ್ನ ಮಗ ಸಹ ಬಂದ. ಇನ್ನು ಅವ್ನು ಬರ್ತಿದ್ದಂಗೆ ಸ್ಕೂಲಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರು, FA 3 ಆಗಿತ್ತಲ್ಲ, ಸೊ ಹಾಗಾಗಿ ಮಾರ್ಕ್ಸ್ ಕಾರ್ಡನ್ನ ಕೊಟ್ಟು ಕಳಿಸಿದ್ರು. ಇನ್ನು ಮಾರ್ಕ್ಸ್ ಕಾರ್ಡಲ್ಲಿ ಅವ್ನ ಮಾರ್ಕ್ಸ್ನೆಲ್ಲ ನೋಡ್ತಿ, ಪರವಾಗಿಲ್ಲ ಈ ಸತಿ ಸ್ವಲ್ಪ ಚೆನ್ನಾಗೇ ಮಾಡಿದ್ದಾನೆ. ಹಾಗೆ ಬೈತಾ ಇದ್ದೆ ನಾನು, ನೀಟಾಗಿ ಓದಲ್ಲ ಅಂತ ಅಂದ್ಬಿಟ್ಟು. ಅವನು ನೋಡು ಮಮ್ಮ, ಹೇಳಿಲ್ಲ ಅಂದರು, ನಾನು ಓದಿಲ್ಲ ಅಂದರು, ಎಲ್ಲ ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದ. ಇನ್ನು ಕನ್ನಡದಲ್ಲಿ ಅವ್ನು ಕ್ವಶನ್ ಆನ್ಸರ್ಸೇ ಬರಿತಾ ಇರಲಿಲ್ಲ, ಅದೊಂದು ಬಿಟ್ಟು ಬರೋನು ಯಾವಾಗಲೂ ಪೇಪರಲ್ಲಿ. ನಾನು ಹೇಗೋ ಬರ್ದಿದ್ಯಾ, ನೀನು ಯಾರ್ದೋ ನೋಡ್ಕೊಂಬರ್ದಿದ್ಯಾ, ಕಾಪಿ ಮಾಡಿದ್ಯಾ ಅಂತ ರೇಗಿಸ್ತಾ ಇದ್ದೆ. ಅವನು ಇಲ್ಲ ಮಮ್ಮ, ನೋಡಿ ಇಲ್ಲಿ ಕ್ವಶನಲ್ಲೇ ಐತೆ ತರಗತಿ ಅಂತ, ನಾನು ಆನ್ಸರ್ ಮಾತ್ರ ಬರೆದಿದ್ದೆ, ಇನ್ನು ಮಿಕ್ಕಿದ ಕ್ವಶನಲ್ಲಿ ನೋಡಿಕೊಂಡೇ ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಇನ್ನು ನನಗೆ ಅವ್ನ ಮಾತು ಕೇಳಿ ನಗು ಬರ್ತಾಯಿತ್ತು. ಏನು ಬರೆದಿದ್ಯಾ ಬರ್ದಿಲ್ಲ ಅಂತ ಎಲ್ಲ ಕೇಳಿಕೊಂಡು. ಅಷ್ಟೊತ್ತಿಗೆ ಮಾರ್ಕ್ಸ್ ಕಾರ್ಡೆಲ್ಲ ತೋರಿಸ್ಕೊಂಡು ನೋಡ್ತಾ ಇದ್ವಿ. ಇನ್ನಾಗೆ ಅವ್ರ ಡ್ಯಾಡಿ ಸಹ ಬಂದರು. ಅವನು ಆಗಲೇ ಅವ್ರ ಡ್ಯಾಡಿ ಬರ್ತಿದ್ದಂಗೆ ಮಮ್ಮು ಕುಡೀಲಿ ಅಂದ್ಕೊಂಡು ಕಿತ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾನೆ ಅವ್ರ ಅಪ್ಪಂಗೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಆದರೂ ಅವನು ಓದಿಲ್ಲಾದರೂ ಫುಲ್ಲು ಎಲ್ಲ ಬರೆದು ಬಂದಿದ್ದಾನಲ್ಲ ಅಂತ ಖುಷಿ ಪಡಬೇಕು. ಹಾಗೆ ಇನ್ನು ಅವ್ರ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದರೆ, ಅವ್ರಿಗೆ ಲೆಸನ್ ಮಾಡಬೇಕಾದ್ರೇ ಎಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಅವ್ರಿಗೆ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ ಈ ಕ್ವಶನ್ಗೆಲ್ಲ ಇದೆ ಆನ್ಸರ್ ಅಂತ. ಅವ್ನು UKG LKGದೆಲ್ಲ ಕೇಳಿದ್ರೂ ಆನ್ಸರ್ ಮಾಡ್ತಾನೆ ಇವಾಗ, ಆ ಥರ ಮೈಂಡಲ್ಲಿದೆ ಅವನಿಗೆ. ಸರಿ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಬರ್ತಿದ್ದಂಗೆ ತೋರಿಸ್ಬಿಟ್ಟು, ಪಪ್ಪ ಬರೆದಿದ್ದೀನಿ ನೋಡು ಅಂದ್ಬಿಟ್ಟು ಹಂಗೂ ಅವರಪ್ಪ ರೇಗಿಸ್ತಾಯಿದ್ರು. ನಾನು ನಿನಗೆ 90 ಹೇಳಿದ್ದು, ನೀ ಯಾಕೆ 80 ತೆಗ್ದಿದ್ಯಾ ಅಂತ ಅಂದ್ಬಿಟ್ಟು. ಆಮೇಲೆ ಆದ್ರೂ ಪರವಾಗಿಲ್ಲ, ಅವ್ರ ಡ್ಯಾಡಿಗಂತೂ ತುಂಬಾ ಖುಷಿ ಇದೆ. ಅವನು ಓದಲಿ ಬಿಡಲಿ ಏನೋ ಮಾಡ್ತಾರಲ್ಲ, ಅಷ್ಟಾದರೂ ಬರೀತಾನಲ್ಲ, ನಾವೆಲ್ಲ ಅಷ್ಟು ಓದೇ ಇಲ್ಲ ಅಂದ್ಬಿಟ್ಟು ಅವ್ರ ಡ್ಯಾಡಿಗೊಂಥರ ಖುಷಿ. ಹಾಗೆ ಅವ್ರ ಡ್ಯಾಡಿಗೆ ತೋರಿಸ್ತಾ ಇದ್ದೆ ಆನ್ಸರ್ಸ್ ಎಲ್ಲ ಬರೆದಿರೋದು ಪೇಪರ್ಸು. ಅವರು ಸಹ ನೋಡಿಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಎತ್ತಿಕ್ಕಿದ್ರು. ಇನ್ನು ನಾನು ಹಾಗೆ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಅಷ್ಟೊತ್ತಿಗೆ ಇವನು ಬಂದನಲ್ಲ, ನಮ್ಮ ಪಾಪನೂ ಸಹ ಮಲಗಿದ್ಲು. ಹಂಗೂ ಅಲ್ಲಿ ಅರ್ಧ ಗಂಟೆ ಹೋಯ್ತು. ಸರಿ ಅವಳಿದ್ದಳು ಅಷ್ಟೊತ್ತಿಗೆ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಜಾಮೂನ್ ಸಹ ಮಾಡಿದ್ದೀನಿ. ಇನ್ನು ಈ ಜಾಮೂನ್ ರೆಸಿಪಿನ ನಾನು ಮತ್ತೆ ಇನ್ನೊಂದು ಸತಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಯಾಕಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಜಾಮೂನು ಅಂತ ಅಂದರೆ ನೀವೇ ನೋಡಿ ಬೇಕಿದ್ರೆ, ಅಷ್ಟು ಸಖತ್ತಾಗಿತ್ತು ಜಾಮೂನು. ಹಾಗೆ ಒಂದು ಸಹ ಬ್ರೇಕ್ ಆಗಿರಲಿಲ್ಲ, ಉಂಡೆ ಸಹ ಒಂದು ಸ್ವಲ್ಪ ಕ್ರ್ಯಾಕ್ ಸಹ ಬಿಟ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಸಾಫ್ಟಾಗಿ. ಇನ್ನು ಕೆಲವೊಂದು ನನಗೆ ಈ ಅಂಗಡಿಗಳಲ್ಲಿ ಜಾಮೂನಂತೂ ಇಷ್ಟನೇ ಆಗಲ್ಲ ಅವ್ರಿಗೆ, ಅದು ಒಳಗೆಲ್ಲ ಒಂಥರ ಗಟ್ಟಿ ಇರುತ್ತೆ, ನನಗೆ ಅದು ಇಷ್ಟನೇ ಆಗಲ್ಲ. ಹಾಗೆ ನಾವು ಮಾಡಿದ್ದಿದ್ದು ಜಾಮೂನ್ ಮಾತ್ರ ಸಖತ್ತಾಗಿ ಬಂದಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಅಡುಗೆ ಎಲ್ಲ ಮಾಡಿಕ್ಕಿದ್ದೆ ನಾನು, ಹೊರಗೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಈವ್ನಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ದೆ. ಇನ್ನು ಸರಿ ಅಂದ್ಬಿಟ್ಟು GT ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ GT ಮಾಲಲ್ಲಿ ಮಕ್ಕಳಿಗೆ ಅಂತ ಆಡೋದು ಮೊದಲಿನ ಥರ ಏನೂ ಇಲ್ಲ. ಸೊ ಹಾಗಾಗಿ ಲೂಲು ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಲೂಲು ಮಾಲ್ಗೆ ಹೋದ್ವಿ. ಇನ್ನು ಹಾಗೆ ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಹೀಗೆ ಕಾರಲ್ಲಿ ಹೋದ್ವಿ. ಆಮೇಲೆ ಅಲ್ಲಿಂದ ಹಾಗೆ ನವೀನಣ್ಣ ಅವ್ರ ಆಫೀಸ್ ಮುಗಿಸ್ಕೊಂಬರ್ತಾ ಬೈಕಲ್ಲಿ ಹಾಗೆ ಜಾಯ್ನ್ ಆದರು. ಇನ್ನು ಇವತ್ತು ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರಿಗೆ ರಜಾ ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಇತ್ತು, ರಜಾ ಹಾಕೋಕ್ಕೆ ಸಹ ಆಗಿರಲಿಲ್ಲ. ಇನ್ನು ನಾವು ಸೌದತ್ತಿಗೆ ಬೇರೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ರಜಾಗಳನ್ನ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ರಜಾನ ಅವತ್ತು ಹಾಕ್ಕೊಳ್ದೆ ಮತ್ತು ಸ್ಯಾಟರ್ಡೆ ಮತ್ತು ಸಂಡೇ ಹಾಕ್ಕೊಂಡಿದ್ರು ಅವರು ರಜಾ. ಹಾಗಾಗಿ ಮಾಲ್ಗೆ ಹೋಗಿ ಬರೋಣ ಸಿಂಪಲ್ಲಾಗಿ. ಇನ್ನು ಹೇಗಿದ್ರು ಸ್ಯಾಟರ್ಡೆ ಸಂಡೇ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೌದತ್ತಿಗೆ ಹೋಗ್ಬೇಕು ಅಂದ್ಕೊಂಡು ಮಾಲ್ಗೆ ಬಂದ್ವಿ. ಇಲ್ಲೂ ಸಹ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಇನ್ನು ನಮ್ಮ ಪಾಪುಗೆ ಇವಾಗ ಎಲ್ಲ ಗೊತ್ತಾಗೋಗುತ್ತಲ್ಲ, ಸೊ ಅವಳೆಲ್ಲನೂ ಆಟ ಆಡೋದು ಕಲ್ತ್ಬಿಟ್ಟಿದ್ದಾಳೆ. ಇನ್ನು ಅವ್ರ ಡ್ಯಾಡಿಗಂತೂ ಯಾವುದಾನ ಒಂದು ಗೇಮ್ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಪಪ್ಪ ಅಂತ ಕರೀತಾಳೆ. ಕಾರ್ಡ್ನ ಟ್ಯಾಪ್ ಮಾಡೋಕ್ಕೋಸ್ಕರ ಅವ್ರ ಡ್ಯಾಡಿ ಕರಿತಾ ಇರ್ತಾಳೆ. ಇನ್ನು ಗೇಮ್ಸ್ ಎಲ್ಲನೂ ಸಹ ಚೆನ್ನಾಗಿ ಆಡಿದ್ಲು. ಇನ್ನು ಹಾಗೆ ಕ್ರಿಸ್ಮಸ್ ಸಹ ಹತ್ರ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಡೆಕೋರೇಷನ್ ಮಾಡಿದರು. ನಾವೇನು ಅಷ್ಟೊತ್ತು ಇರಲಿಲ್ಲ, ಸೀದಾ ಎಲ್ಲ ಮೇಲೊಲ್ಟೋದ್ವಿ.
ಇನ್ನು ನಮ್ಮ ಪಾಪುಗಂತೂ ಈಗೆಲ್ಲ ಗೊತ್ತಾಗುತ್ತೆ, ಸ್ವಲ್ಪ ಎಲ್ಲ ರೆಕಗ್ನೈಸ್ ಮಾಡೋದೆಲ್ಲ ತಿಳ್ಕೊಂಡಿದ್ದಾಳಲ್ಲ. ಓ ಇದು ಗೇಮ್ ಆಡೋದು ಅಂತ ಗೊತ್ತಾಗೋಗ್ಬಿಟ್ಟು ಈ ಕಡೆ ಅವ್ರ ಡ್ಯಾಡಿನಂತೂ ಬಿಡ್ತಾನೇ ಇಲ್ಲ. ಅವಳು ಪಪ್ಪ ಪಪ್ಪ ಅಂದ್ಬಿಟ್ಟು ಯಾವ್ದು ಆಡಬೇಕು ಅಂತ ಅನಿಸುತ್ತೋ ಅದ್ರ ಹತ್ರ ಹೋಗ್ತಾಳೆ. ಪಪ್ಪ ಅಂತ ಅಂದ್ಬಿಟ್ಟು ಕಾರ್ಡ್ ಟ್ಯಾಪ್ ಮಾಡು ಅಂತ ಹೇಳ್ತಾಳೆ. ಇನ್ನು ಸರಿ ಅಂದ್ಬಿಟ್ಟು ಅವ್ರ ಡ್ಯಾಡಿನೂ ಅವ್ರು ಆಡಿದ್ದೆಲ್ಲ ಆಡಿಸಿ ನಾವು ಸಹ ಕೆಲವೊಂದು ಗೇಮ್ನ ಆಡಿದ್ವಿ. ಇನ್ನು ನಾವು ಸಹ ಹಾಗೆ ಆಡ್ತಾ ಅವ್ರನ್ನೂ ಸಹ ಆಡಿಕೊಂಡು ಇನ್ನು ಲಾಸ್ಟ್ಗೆ ಹಾಗೆ ಈ ಹಾರ್ಸ್ ರೈಡ್ ಇದೆಯಲ್ಲ ಇದನ್ನು ಆಡ್ಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನನ್ನ ಮಗ ಎದ್ರುಕೊಂತಾನೆ, ನನ್ನ ಮಗಳು ಎದ್ರುಕೊಳ್ಳಲ್ಲ. ಈ ಕಡೆ ನನ್ನ ಮಗಳು ಸರಿ ನಾನು ನನ್ನ ಮಗಳು ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ರೆ ಅವನಿಗೆ ಜೆಲಸಿ ಫೀಲ್ ಮಾಡ್ತಾನೆ. ಓ ಇವ್ರಿಗೆ ಹೋಗ್ತಿದ್ದಾರಲ್ಲ ಅಂದ್ಬಿಟ್ಟು. ಇನ್ನು ಅವನು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಎದ್ರುಕೊಂಡೇ ಬಂದ. ಆಮೇಲೆ ಒಂದು ಸತಿ ಆಡಿದ್ಮೇಲೆ ಅವ್ನಿಗೇನು ಭಯ ಅನಿಸಿಲ್ಲ. ಆಮೇಲೆ ಅದೇ ಭಯ ಎಲ್ಲ ಹೋಯಿತು. ಇನ್ನು ಹಾಗೆ ಆಡಿಬಿಟ್ಟು ಅವನೂ ಸಹ ಅವನಿಗೂ ಖುಷಿ ಆಯಿತು ಹಾರ್ಸ್ ಅದು ನಾಡಿದ್ದು. ಓ ನಾನು ಎದ್ರುಕೊಂಡ್ಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಅವ್ನು ಹಾರ್ಸ್ ಮೇಲೆ ಕೂತ್ಕೊತಿರ್ಲಿಲ್ಲ. ಅದನ್ನು ಸಹ ಆಡ್ಕೊಂಡು ಬಂದ್ವಿ. ಇನ್ನು ಹಾಗೆ ಮನೇಲೇ ಅಡುಗೆ ಮಾಡಿಬಿಟ್ಟು ಸಹ ಹೋಗಿದ್ನಲ್ಲ, ಸೊ ಹಾಗಾಗಿ ಇನ್ನು ಹಾಗೆ ಏನು ಹೋಗೋದು ಅಂದ್ಬಿಟ್ಟು ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ, ಮಕ್ಕಳು ಬೇರೆ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಬರ್ಗರ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರ್ಗರ್ನ ಬುಕ್ ಮಾಡಿಬಿಟ್ಟು ಹಾಗೆ ಕುಂತಿದ್ವಿ. ಫೋಟೋಸು ವೀಡಿಯೋಸ್ನೆಲ್ಲ ತಕ್ಕೊಂಡು ಇನ್ನು ನಮ್ಮ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಳ್ಳೋ ಅಷ್ಟೊತ್ತಿಗೆ ಬರ್ಗರ್ ಸಹ ರೆಡಿ ಆಗಿತ್ತು. ಇನ್ನು ನಾನು ಮನೇಲೇ ಅಡುಗೆನೂ ಸಹ ಮಾಡಿಬಿಟ್ಟು ಬಂದಿದ್ದೆ. ಜಾಮೂನ್ ಮಾಡಿಬಿಟ್ಟು ಹಾಗೆ ವೆಜ್ ಕುರ್ಮಾ ಮಾಡಿದ್ನಲ್ಲ ಮಾರ್ನಿಂಗೆ ಅದೇ ಇತ್ತು. ಇನ್ನು ಅದಕ್ಕೋಸ್ಕರ ಬರೀ ಬರ್ಗರು ಮತ್ತು ಮಕ್ಕಳಿಗೆ ಅಂತ ಫ್ರೆಂಚ್ ಫ್ರೈಸ್ನ ಬುಕ್ ಮಾಡಿಬಿಟ್ಟು ತೊಗೊಂಡ್ವಿ. ಇನ್ನು ನಮ್ಮ ಆರ್ಡರ್ ನಂಬರ್ ಸಹ ಅಲ್ಲಿ ಕಾಲ್ ಮಾಡಿದ್ರು. ಇನ್ನು ಸರಿ ಅಂದ್ಬಿಟ್ಟು ನವೀನನ ಹೋಗಿ ತೊಗೊಂಬಂದರು. 2 ಬುಕ್ ಮಾಡಿದ್ವಿ ಸಾಕು ಅಂತ ಅಂದ್ಬಿಟ್ಟು. ನಾವು 3 ಜನಕ್ಕೂ ಒಂದೊಂದು ಬರ್ಗರು 2 ಫ್ರೈಸು ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ವಿ. ಇನ್ನು ನಮ್ಮ ಪಾಪುನೂ ಸಹ ಅವಳು ತಿಂತಾಯಿದ್ಲು. ಇನ್ನು ಇವೆಲ್ಲ ತಿಂದ ಮೇಲೆ ಸ್ವಲ್ಪ ಐಸ್ ತಿನ್ನಬೇಕು ಅನಿಸ್ತಲ್ಲ. ನನಗೆ ಈ ಸಾಫ್ಟಿ ಐಸ್ ಅಂದರೆ ನಮಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೇ ನಾವು ತೊಗೊಂಡ್ವಿ. ಇಲ್ಲಿ ನಮ್ಮ ಪಾಪುಗೂ ಸಹ ಅವಳಿಗೂ ಅದೇ ಇಷ್ಟ. ಇನ್ನು ಯಾರ್ಯಾರು ತಿಂತಾಯಿರ್ತಾರೋ ಅವ್ರ ಹತ್ರ ಅಂದ್ಬಿಟ್ಟು ಎಳ್ಕೊಂಡು ಅವ್ರ ಕೈನ ಅವಳು ಐಸ್ ಕ್ರೀಮ್ ತಿಂತಾಯಿದ್ಲು. ಇನ್ನು ಹಾಗೆ ನಾವು ಅವ್ರ ಜೊತೆ ಆಟ ಆಡ್ತಾ ನಕ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಇನ್ನು ಮಾಲಿಂದ ಸಹ ಹೊರಟ್ವಿ. ಹೋಗೋಣ, ಟೈಮ್ ಆಗಿದೆ. ಆಲ್ರೆಡಿ 10 o'clock ಆಗಿತ್ತು. ಇನ್ನು ಟೈಮ್ ಆಗುತ್ತೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ನಾವು ಸಹ ಅಲ್ಲಿಂದ ಆಟ ಆಡಿಕೊಂಡು ಹಾಗೆ ತಿನ್ಕೊಂಡು ಸ್ವಲ್ಪ ಹೊತ್ತು ಮನೆಗೆ ಸಹ ಹೊರಟ್ವಿ. ಇನ್ನು ಇಲ್ಲೇ 10 o'clock ಆಗಿತ್ತು. ಹಾಗಾಗಿ ಇನ್ನು ಮನೆ ಹತ್ರ ಇರೋ ಬೇಕ್ರಿಲೇ ಒಂದು ಸ್ಮಾಲ್ ಕೇಕ್ನ ಸಹ ತೊಗೊಂಡೋಗಿ ಮನೇಲೇ ಬರ್ತಡೇ ಸೆಲೆಬ್ರೇಟ್ ಒಂದು ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. Happy birthday to you. Happy birthday to you. Happy birthday to you. Happy birthday to you.
ಇನ್ನು ಹಾಗೆ ನಾವು ಕೇಕೆಲ್ಲ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಫೋಟೋಸ್ನೆಲ್ಲ ಹಿಡ್ಕೊಂಡು ಇನ್ನು ಹೀಗೆ ಇವತ್ತಿನ ಬ್ಲಾಗ್ ಸಹ ಇದಾಗಿತ್ತು. ಇವರ ಸಿಂಪಲ್ ಬರ್ತಡೇ. ಇನ್ನು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.